ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕೇರಳಂನ ವಯನಾಡ್ನಲ್ಲಿ ಮುಂದುವರೆದ ಶೋಧ ಕಾರ್ಯ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ರು, ಪತ್ತೆಯಾಗಿಲ್ಲ ಸಿಲುಕಿದವರು ಈ ತನಕ. ಮೊನ್ನೆ ನಡೆದಿರುವಂತಹ ಭೀಕರ ದುರಂತ ಕೇರಳಂ ರಾಜ್ಯದ ವಯನಾಡ್ನ ಕಲ್ಲಾಡಿಯಲ್ಲಿ ಮುಂದುವರೆದಿದೆ ಶೋಧ ಕಾರ್ಯ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದವರು ಈ ತನಕ ಪತ್ತೆಯಾಗಿಲ್ಲ. ಮಣ್ಣಿನ ಅಡಿ ಸಿಲುಕಿದವರು ಬದುಕಿರೋದು ಡೌಟ್. ಮೀನಾಕ್ಷಿ ವಿಲಾಸ ನದಿಯಲ್ಲಿ ಶೋಧ ಕಾರ್ಯ. ಮಣ್ಣಿನ ಗುಡ್ಡದ ಬಳಿಕ ನದಿಯಲ್ಲಿ ಶೋಧ ಕಾರ್ಯವನ್ನು ಈಗ ಆರಂಭಿಸಲಾಗಿದೆ. ಮಣ್ಣು ಗುಡ್ಡೆಯಲ್ಲಿ ಶೋಧ ಮಾಡಿದ್ದಾಯಿತು, ಈಗ ನದಿ ಅಲ್ಲಿ ಶೋಧ ಮಾಡಬೇಕಾಗಿದೆ. NDRF ಸಿಬ್ಬಂದಿಯಿಂದ ಶೋಧ ಕಾರ್ಯಾಚರಣೆ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಕಾರ್ಯ ವಯನಾಡನ್ನ ಭೂಕುಸಿತ ಪ್ರದೇಶ ಅಂತ ಬಿಂಬಿಸಬೇಡಿ. ಒಂದು ಕಡೆ ಮಾತ್ರ ಭೂಕುಸಿತ ಉಂಟಾಗಿದೆ ಅಷ್ಟೇ, ನಾಪತ್ತೆಯಾಗಿರುವವರಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗುತ್ತೆ ಅಂತ ಕೇರಳಂ ರಾಜ್ಯದ ಮುಖ್ಯಮಂತ್ರಿ VD ಸತೀಸನ್ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ವಯನಾಡನ್ನ ಭೂಕುಸಿತ ಪ್ರದೇಶ ಅಂತ ಹೇಳಬೇಡಿ. ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ರವಿ, ಕೇರಳಂ ರಾಜ್ಯದ ವಯನಾಡ್ನ ಕಲ್ಲಾಡಿಯಲ್ಲಿ ಆಗಿರೋ ಅಂತಹ ದುರ್ಘಟನೆ ಈಗ ಮಣ್ಣಿನ ಗುಡ್ಡ ಆಯಿತು. ನದಿಯ ಭಾಗದಲ್ಲಿ, ಮೀನಾಕ್ಷಿ ನದಿ ಭಾಗದಲ್ಲಿ ಈಗ ಶೋಧ ಕಾರ್ಯ ಆರಂಭ ಆಗಿರುವಂಥದ್ದು. ಏನು ನಡೀತಾ ಇದೆ ಈಗ ಅಟ್ ಪ್ರೆಸೆಂಟ್? ಮಧುಸೂದನ್, 3ನೇ ದಿನದ ಕಾರ್ಯಾಚರಣೆ ಸದ್ಯ ಆರಂಭ ಆಗಿದೆ. 8 ಮಂದಿ ಸ್ಥಳೀಯ ಸ್ವಯಂ ಸೇವಕರ ಆದಿಯಾಗಿ ಎಲ್ಲರೂ ಕೂಡ 3ನೇ ದಿನದ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕೇರಳದ ವಯನಾಡಿನಲ್ಲಿರುವಂತಹ ಕಲ್ಲಾಡಿಯಲ್ಲಿ ನಡೆದಂತಹ ಈ ಭೂಕುಸಿತ ದುರಂತದಲ್ಲಿ ಇನ್ನೂ ಕೂಡ ಐವರು ನಾಪತ್ತೆಯಾಗಿದ್ದಾರೆ. ಆ 5ರ ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ. ಅವ್ರು ಸಿಗೋವರೆಗೂ ಕೂಡ ಅದನ್ನು ಸುದ್ದಿಗೋಷ್ಠಿಯಲ್ಲಿ ತಿಳಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು. 5 ನಾಪತ್ತೆ ಆದವರ ಪೈಕಿ ಸೈಟ್ ಇಂಜಿನಿಯರ್ ಹಾಗೂ ಕಾರ್ಮಿಕರೇ ಇದ್ದಾರೆ. ಅವರೆಲ್ಲರನ್ನು ಕೂಡ ಹುಡುಕಾಟ ನಡೆಸುವಂತಹ ಪ್ರಕ್ರಿಯೆ ಆರಂಭ ಆಗಿದೆ. ಇವತ್ತು ಒಂದು ವೇಳೆ ಅವರ ಅವಶೇಷಗಳು ಅಥವಾ ಮೃತದೇಹಗಳು ಸಿಗ್ಲಿಲ್ಲ ಅಂತಂದ್ರೆ, ಅಂದ್ರೆ ಯಾಕೆ ಈ ಪದ ಹೇಳ್ತಿದ್ದೀನಿ ಅಂತಂದ್ರೆ, ಖುದ್ದು ಮುಖ್ಯಮಂತ್ರಿಗಳೇ ಅವರು ಬದುಕುಳಿದಿರುವಂತಹ ಸಾಧ್ಯತೆ ತೀರಾ ಕಡಿಮೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಅಧಿಕಾರಿಗಳು ಕೂಡ ಅದನ್ನ ತಿಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಒಂದು ವೇಳೆ ಅವಶೇಷಗಳೇನಾದ್ರೂ ಸಿಕ್ಕಿದೆ ಕಾರ್ಯಾಚರಣೆಯನ್ನ ಇವತ್ತಿಗೆ ಸ್ಟಾಪ್ ಮಾಡ್ತಾರೆ. ಒಂದು ವೇಳೆ ಸಿಗ್ಲಿಲ್ಲ ಅಂತಂದ್ರೆ ಇವತ್ತು ಮಧ್ಯಾಹ್ನದವರೆಗೆ ನೋಡಿ, ಮಧ್ಯಾಹ್ನದ ಬಳಿಕ ಮೀನಾಕ್ಷಿ ವಿಲಾಸ ನದಿಯಲ್ಲಿ ಹುಡುಕಾಟ ನಡೆಸುವಂತಹ ಪ್ರಕ್ರಿಯೆ ಆರಂಭಿಸ್ತಾರೆ. ಕಾರಣ, ಗುಡ್ಡ ಕುಸಿತದ ಸಂದರ್ಭದಲ್ಲಿ ಆ ಮೀನಾಕ್ಷಿ ನದಿಯಲ್ಲಿ ಕೊಚ್ಚಿ ಹೋಗಿರ್ಬೋದು ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಅಧಿಕಾರಿಗಳು ಆ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆ ಕಾರಣಕ್ಕಾಗಿ ಮೀನಾಕ್ಷಿ ಫಾಲ್ ಅಥವಾ ಮೀನಾಕ್ಷಿ ವಿಲಾಸ್ ನದಿಯಲ್ಲೂ ಕೂಡ ಹುಡುಕಾಟ ನಡೆಸುವಂತಹ ಪ್ರಕ್ರಿಯೆ ಮುಂದುವರಿಸ್ತೀವಿ ಅನ್ನೋ ಮಾತನ್ನ ತಿಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಗಾಯಗೊಂಡವರ ಪೈಕಿಯಲ್ಲಿ 8ಕ್ಕೂ ಹೆಚ್ಚು ಮಂದಿಗೆ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ಈ ಭಾಗದವರು ಅಂದ್ರೆ ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ್ ಸೇರಿದಂತೆ ಬೇರೆ ಬೇರೆ ಭಾಗದವರು ಅಂತ ಹೇಳಲಾಗ್ತಿದೆ. ಇದರಲ್ಲೂ ಕೂಡ ಪ್ರಮುಖವಾಗಿ ದಿಲೀಪ್ ಎಂಬ 30 ವರ್ಷ, ರಜನೀಶ್ ಎಂಬ 31 ವರ್ಷದ ವ್ಯಕ್ತಿ, ಮತ್ತೆ ಸಂಜಯ್ ಠಾಕೂರ್ ಎಂಬ 35 ವರ್ಷ, ಈ 3 ICUನಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸುತ್ತಿದ್ದಾರೆ. ತೀವ್ರತರವಾಗಿ ಗಾಯಗಳಿಂದ ಅವರು ವಿಮ್ಸ್ ಆಸ್ಪತ್ರೆ ICUನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಬದುಕೊಳ್ಳಿಕ್ಕಾಗಿ ಸಾಕಷ್ಟು ಶ್ರಮವನ್ನ ಅಂದ್ರೆ ಸಾಹಸವನ್ನ ಪಡ್ತಿದ್ದಾರೆ. ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ವೈದ್ಯರು ಸಾಹಸವನ್ನ ಪಡ್ತಿದ್ದಾರೆ. ಇನ್ನುಳಿದಂತೆ ಒಂದು ಮಗು ಸೇರಿದಂತೆ ಸಂಜಯ್ ಠಾಕೂರ್, ತನ್ಮಯ್ ಘೋಷ್ ಹಾಗೂ ಹಿರಕುಮಾರ್ ಎಂಬುವರು ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಅವರ ಕುಟುಂಬಸ್ಥರೆಲ್ಲರಿಗೂ ಕೂಡ ಈಗಾಗಲೇ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಎಲ್ಲರೂ ಕೂಡ ರಾಜಸ್ಥಾನ, ಮಧ್ಯಪ್ರದೇಶ, ಬಿಹಾರದಿಂದ ಸದ್ಯ ಈಗ ಕೇರಳಕ್ಕೆ ಆಗಮಿಸಿದ್ದಾರೆ. ವಯನಾಡಿಗೆ ಆಗಮಿಸಿ ಅವರು ಆ ಮೃತದೇಹಗಳನ್ನ ವಾಪಸ್ಸು ತಮ್ಮ ಊರಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಕೂಡ ತಯಾರಿ ಒಂದೆಡೆ ನಡೀತಿದೆ. ಮತ್ತೊಂದೆಡೆ ಈ ಭಾಗದಲ್ಲಿ ಅಂದ್ರೆ ಕಾಲಾಡಿಯಲ್ಲಿ ನಡೆದಿರುವಂತಹ ದುರಂತಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತನಿಖೆಯನ್ನ ಕೂಡ ಆರಂಭಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಆಯಿತು, ಏನೆಲ್ಲ ಆಗಿರಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೂಡ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೇರಳದ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ಅವರು ಕೂಡ ಇವತ್ತು ಆಗಮಿಸ್ತಾರೆ ಅನ್ನೋ
ಮಾಹಿತಿಗಳು ಲಭ್ಯ ಆಗ್ತಿದೆ. ಸದ್ಯ ನಿನ್ನೆ ಬಂದಿದ್ದಂತಹ ಮುಖ್ಯಮಂತ್ರಿ ಸತೀಶನ್ ಅವರು ಈ ಭಾಗದಲ್ಲಿ ನಡೆದಂತಹ ಘೋರ ದುರಂತ ಕುರಿತಂತೆ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡ್ತಾ ದಯಮಾಡಿ ವೈನಾಡು ಪ್ರದೇಶ ಜಿಲ್ಲೆ ಎಲ್ಲವನ್ನು ಕೂಡ ಒಂದು ಕುಸಿತ ಪ್ರದೇಶ ಅಥವಾ ಅಪಘಾತದ ಸ್ಥಳ ಅಂತ ಹೇಳಿ ಬಿಂಬಿಸಬೇಡಿ, ವೈನಾಡಿನ ಒಂದು ಭಾಗ ಮಾತ್ರ ಈ ರೀತಿ ಆಗಿದೆ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇಂತಹದ್ದೇನೆ ವರದಿಯನ್ನ ಬಿತ್ತರಿಸಿ ಅದರ ಜೊತೆಗೆ ವೈನಾಡು ಅಥವಾ ಕೇರಳ ಅಪಾಯ ಅಂತ ಹೇಳಿ ಬಿಂಬಿಸಬೇಡಿ ಅನ್ನೋ ಮನವಿಯನ್ನು ಕೂಡ ಮಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.